ಇದನ್ನ ಈ ಕಡೆ ಹೋಯ್ತಿಂತಾರೆ. ಅಮ್ಮ ಒಂದು ರೂಪಾಯಿ ಕೊಡಪ್ಪ. ಕೊಡು. ಗುಡ್ ಬೋ. ನಿಮ್ಮ ಮಮ್ಮಿಗೆ ಸೃಷ್ಟಿ ಒದ್ರಿದ್ಲ. ಎಮ್ಮ ಅಡಿಗೆ ಆಗೈತಿ ಊಟ ಮಾಡಂತ ಹೇಳ್ಕೇಸಿ ಊಟ ಮಾಡ್ಲಾರ್ದ ಮಮ್ಮಿ ಹೋದ್ಲ. ಎಲ್ಲಾರು ಹೋಗೋದಿತ್ತು ಮಾಡೋದಿತ್ತು ಅಂದ್ರ ಮಮ್ಮಿ ಒಂಥರ ಅದು ಕುತ್ತಿಗೆ ಎದಿ ಮ್ಯಾಗ ಕುಂತಂಗರಿ. ಶ್ರಾವಣಿ ಕರೀಲಿ ಸಾಮಾನ್ ಕರಿ ಶ್ರಾವಣಿ ಸಾಮಾನ್ ಕರಿ Sorry ass DJ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಲಾಗ್ ನೋಡ್ರಿ ಸ್ಟಾರ್ಟ್ ಮಾಡಿದ ತಕ್ಷಣ ಕೊಡ್ತೀನಿ ತಡಿ. ಮಮ್ಮಿ ಇವತ್ತ ಊರಿಗೆ ರೆಡಿ ಆಗ್ಯಾರ. ಇದ್ರೊಳಗೆ ಒಂದಿಷ್ಟು ಶೇಂಗಾ ಹಾಕೊಂಡಾರ. ಒಂದು ಸೇರ್ 2 ಸೇರ್ನಷ್ಟು ನೋಡು. ಮಮ್ಮಿ ಇವತ್ತ ತವ್ರ ಮನಿಗೆ ಹೋಗಕ ರೆಡಿ ಆಗ್ಯಾರ. ಮಳಿ ಮುಂಜಾನೆ ಬಂದು ಹೊರಪಾಗೈತ ಒಂದ್ ಸ್ವಲ್ಪ. ನಾವು ಹೋಗಮ್ ನಡಿ, ನಾವು ಹೋಗಮ್ಮ ಬಾ. ಏನು ಮಮ್ಮಿ ತವರ ಮನಿ ಅಂತೇಳಿ ನೋಡ್ರಿ. ಈಗ ನೋಡಿಲ್ಲ, ಮೊದಲ್ ನೋಡಿರಿ. ನಮ್ಮ ಕಾಕನ್ ಮಗ ಅನ್ನೋದ್ಕಿನ ಅಣ್ಣನ ಅನ್ನೋದು ವಾಜಿಬಿ. ನಮ್ಮ ಅಣ್ಣ ಹೋದ್ಮೇಲೆ ಆತು, ನಮ್ಮ ಅಣ್ಣ ಅವ್ರಿಗೆ ನಾನು ನೆರವೇರ್ಸಿ ಹೋಗ್ಬರ್ತೀನಿ ನೋಡ್ರಿ. ಹೋಗಿ ನೋಡ್ತೀನಿ ಇವತ್ತು ಆತು, ಬರ್ತೀನಿ ಆಗ್ಲಿಕ್ಕಂದ್ರೆ ಇರ್ತೀನಿ. ಆಮೇಲೆ ಬಂದಿಂದ ಅಲ್ಲಿಗೆ ಹೆಂಗಾತು ಏನಾತ ಅಂತ ಹೇಳ್ತೀನಿ, ತೋರಿಸ್ತೀನಿ. ಎಲ್ಲರಿಗೆ ಹಾಯ್ರಿ. ನಮ್ಮ ಅಣ್ಣನ್ ಮನಿ ಅರ್ಶಿಸಿ ಹಾಕ್ಯಾರ. ನಾನು ಅದನ್ನು ನೋಡಕ ಮನಿ ನೋಡ್ದಂಗನ ಆತು, ಕಾಕನ್ ಮಗನ್ ಮಾತಾಡ್ಸಂಗನ ಆತು. ಹೋಗ್ ಬರ್ತೀನಿ ನೋಡ್ರಿ. ಎಲ್ಲರಿಗೆ ಹಾಯ್ರಿ. ಓ ಏನು ಎಲ್ಲಿ ಗಡಿಯಾರ? ಗಂಗಾ ಮುಂದತ್ತೆ ಎಲ್ಲ ಮಳಿ. ಅಯ್ಯೋ ಶಿವನೇ, ಅವಾಗಿನ ಮಳಿ ಇದ್ದಿಲ್ಲ, ಕಿತ್ ಹೋಗಿದ್ರು ಏನಾರ ಹಾಕಿತ್ತು. ಎಲ್ಲರಿಗೆ ಹಾಯ್ ನೋಡ್ರಿ. ದೊಡ್ಡ ಗಡಿಯಾರಲ್ಲ ಅದು. ಬರ್ಲೆ ಅವ್ನ ಕೈಯಾಗ ರಾಕ್ಷಿದಂಗ ಇಡ್ಬೇಡ್ರಿ. ಒಟ್ಟ ಮಳಿ ಇದ್ದಾಗ ಎತ್ಕೊಂಡ್ ಹೊರ ಕುಂದ್ರಬೇಡ್ರಿ. ಗಾಳಿ ಸುಡುಗಾಡ್ ಗಾಳಿ ಐತಿ ಇದು. ನಮ್ಮ ಮಮ್ಮಿಗ್ ಮನ್ಯಾಗಿದ್ದಾಗ ಚಿಂತೆ ಆಗಲ್ಲ. ಎಲ್ಲಾರು ಹೊರಗೆ ಬಂದಾಗ ಮಾತ್ರ ಇಷ್ಟು ಹೇಳಿ ನಾವ್ ಹೋಗೋಣ. ಊಯಿಗ್ ಹೋಗೋಣ ನೋಡಿ, ಊಯಿಗ್ ಹೋಗೋಣ. ನಾವು ಊಯಿಗ್ ಹೋಗೋಣ. ನೀ ಮುಂದಕ್ಕೆ ಹೋಗಿದ್ ಬಿಡ್ತೀನಿ, ಎಲ್ತಾನ ಓಡ್ತಾನ ನೋಡ್ತೀನಿ. ಎಲ್ಲಿಗೆ ಹೋಗೋಣ? ಇರಂಗಿದ್ರ ಕಳಿಸ್ತಿದ್ವಿ, ಇರಂಗಿಲ್ಲವ. ಇಲ್ಲ ಬಿಡ್ಲ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನೀರು ಓಂಕಾರಿಗೆ ಇವಾಗ ಒಂದಿಷ್ಟಿಷ್ಟೇ ನೀರ್ ಕುಡಿಸ್ತೀನಿ ನಾನು. ಹಂಗಾಗಿ ನೀರ್ ಹಾಕಿರ್ತೀನಿ. ಶ್ರೀಗೂ ಕೂಡ ಮೊದ್ಲು ಕುಡಿಸ್ತಿದ್ದೆ. ಈಗ ಆ ನೀರು ಈ ನೀರು ಕುಡಿದ್ಕೇಸಿ ಸುಮ್ನೆ ನೆಗಡಿ ಬರಕತ್ತಲ್ಲ. ಯಾಕಂದ್ರೆ ಹೊರಗೆ ಹೋಗ್ತಾನ, ಎಲ್ ಬೇಕಲ್ಲಿ ಯಾರು ಕೊಟ್ರ ನೀರಡಿಕೆ ಆದ್ರ ಕುಡಿದ್ ಬಿಡ್ತಾನ. ಅವಾಗಿಲ್ಲ, ಸಣ್ಣವಿದ್ದಾಗ ನಾಮಕಾಗಿ ಕುಡ್ಸಿದ್ರ ಅಷ್ಟೇ ಕುಡಿತಿದ್ನ. ಇವಾಗ ತಾನೇ ಬೇಡ್ತಾನಲ್ಲ ಬೂ ಅಂತ ಹೇಳಿ. ಹಂಗಾಗಿ ಬ್ಯಾಡ್ ಬಿಡಪ್ಪ ಆ ನೀರ್ ಈ ನೀರ ಯಾಕಂತೇಳಿ ಸಾದಾ ನೀರೇ ಕುಡಿಯಾಕತ್ತಾನವ. ಓಂಕಾರ ಒಂದಿಷ್ಟು ಹಚ್ಚಿದ್ರ ತಂದ್ಕೊಂಡು ಇಲ್ಲಿ ಕುಡ್ಸಾಕತ್ತೀನಿ ನೋಡ್ರಿ. ಇದು ನೀರ್ ಕಾಯಕತ್ತೀನಿ. ಜಾಸ್ತಿನೇ ಕಾದ್ಬಿಟ್ಟು ಮಮ್ಮಿ ಊರಿಗೆ ಹೋಗೋಣ ಶ್ರೀನು ಅಳಕತ್ತ. ಓಂಕಾರನು ಎದ್ದಿದ್ನಲ್ಲ, ಅವ್ನು ತಗೋತ ಇದನ್ನ ಹೊಡಕತ್ಬಿಟ್ನಿ. ಹಂಗಾಗಿ ನೀರ್ ಸಿಕ್ಕಾಬಿಟ್ಟೆ ಕಾದ್ಬಿಟ್ಟು ಅವು. ಈಗ ಇಲ್ಲಿ ನೋಡ್ರಿ, ಮಮ್ಮಿಗೆ ಸೃಷ್ಟಿ ಒದ್ರಿದ್ಲ. ಎಮ್ಮ ಅಡಿಗೆ ಆಗೈತಿ ಊಟ ಮಾಡಂತ ಹೇಳ್ಕೇಸಿ ಊಟ ಮಾಡ್ಲಾರ್ದ ಮಮ್ಮಿ ಹೋದ್ಲ. ಎಲ್ಲಾರು ಹೋಗೋದಿತ್ತು ಮಾಡೋದಿತ್ತು ಅಂದ್ರ ಮಮ್ಮಿ ಒಂಥರ ಅದು ಕುತ್ತಿಗೆ ಎದಿ ಮ್ಯಾಗ ಕುಂತಂಗರಿ ನೋಡ್ರಿ. ಸಬ್ಬಸಿಗೆ ಹಾಕೇಸಿ ಇಷ್ಟು ಚಂದ ಬರೀ ಎಣ್ಣೆ ಒಳಗೆ ತಾಳ್ಸಿನಿ. ಇದನ್ನ ಕಡ್ಲಿ ಬ್ಯಾಳಿ, ಬೆಳ್ಳುಳ್ಳಿ, ಒಂದಿಷ್ಟು ಉಳ್ಳಾಗಡ್ಡಿ ಇಷ್ಟು ಹಾಕಿ, ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗೈತಿ. ಮಮ್ಮಿ ಸುಮ್ಮನೆ ಇಷ್ಟ ಆಗತ್ತಂತ ಹೇಳಿ ಮಮ್ಮಿಗೆ ಮಾಡಿದ್ದೆ. ಮಮ್ಮಿ ಊಟನ ಮಾಡಿಲ್ಲ. ಸಿರಿಗೆ ನೋಡ್ರಿ ಒಂದ್ ರೊಟ್ಟಿ ನೆನೆ ಇಟ್ಟಿನಿ ಉಣಿಸ್ಬೇಕಂತ ಹೇಳಿ. ಈ ಕಡೆ ನೋಡ್ರಿ ಇಲ್ಲಿ ಒಂದಿಷ್ಟು ಹಾಗಲಕಾಯಿ ಪಲ್ಯ, ಒಂದೇ ಹಾಗಲಕಾಯಿ ಇತ್ತು. ಮೊನ್ನೆ ನಮ್ಗ ಕಳ್ಸಿದ್ಲ ನೆರವೇನ್ಸಿಯಾಗಿದ್ದಾಗ. ಉಳಿದಿದ್ದೇನೈತಿ ಒಂದೇ ಅಷ್ಟರೊಳಗ ಒಂದ್ ಹಾಗಲಕಾಯಿ ಇತ್ತು ದೊಡ್ಡದು.
ಪಲ್ಯ ಮಾಡ್ಲಿಲ್ಲ ಇದನ್ನ ಹುರ್ದಿನಿ, ಹುರಿದು ಉಪ್ಪು ಹಚ್ಕೊಂಡು ಅಂಗಡ್ನು ತಿಂತಾರಲ್ಲ ಅದೇ ರೀತಿನೇ ನಾನೇನ್ ಮಾಡಿನಂದ್ರ ಹುರಿದು ಅದ್ರೊಳಗ ಒಂದ್ 4-5 ಬೆಳ್ಳುಳ್ಳಿ, ಒಂದಿಷ್ಟು ಉಳ್ಳಾಗಡ್ಡಿ ಉರೇ ಮುಂದಾಗನ ಹಾಕ್ಬಿಟ್ಟ, ಒಂದಿಷ್ಟು ಟಮಾಟಿನೂ ಹೆಚ್ಚಿದ್ದೆ, ಪಲ್ಯ ಮಾಡ್ಬೇಕಂತಾನೆ ಹೆಚ್ಚಿದ್ದೆ. ಮಮ್ಮಿ ಅರ್ಜೆಂಟ್ ಮಾಡಕತ್ಲ ಅಂತೇಳಿ ಅದ್ರೊಳಗ ಹಾಕಿದ್ನಿ. ಇಷ್ಟು ಟೇಸ್ಟ್ ಆಗ್ಯದ. ಇದನ್ನು ಕೂಡ ಒಗ್ಗರಣೆ ಕೊಡ್ಲಾರ್ದ ನಾ ಪಲ್ಯ ಮಾಡೀನಿ, ಬಾಳ ಚಂದ ಆಗೈತಿ. ಆದ್ರೆ ಯಾವಾಗನು ತಿನ್ಲಾರ್ದ ಹೋದ್ಲ ಅದೇ ಬೇಜಾರಾಗ್ಬಿಡ್ತು ನೋಡ್ರಿ. ಮಮ್ಮಿ ಈ ಕಡೆ ನೋಡ್ರಿ, ಇಲ್ಲಿ ನಿನ್ನೆ ಅಲ್ಲಿ ಇದ್ರ ವಡ ಮಾಡಿದ್ಲು ಸೃಷ್ಟಿ, ತಿನ್ಲೇ ಇಲ್ಲಿ ಇವನು. ಯಾಕಂದ್ರ ಮಳಿ ಒಂದು ಶುರು ಆಗ್ಬಿಡ್ತು, ಲೈಟ್ ಹೋಗುದು ಬರ್ದು ಮಾಡಕತ್ತು ಮನ್ಸ ಬರ್ಲಿಲ್ಲ ತಿನ್ನಾಕ ನನಗಾರ. ಅವ್ರಿಬ್ರು ತಿಂದ್ರು, ನಾನ ತಿನ್ಲಿಲ್ಲ, ಅವ್ ಹಂಗ ಉಳ್ಕೊಂಡ್ಬಿಟ್ಟು. ನೋಡ್ಬೇಕ್ರಿ, ಈಗೂ ಕೂಡ ನಿಂಬೆಹಣ್ಣು ಹಿಡ್ಕೊಂಡಿಂದ ಭಾರಿ ರುಚಿ ಅಕ್ಕವ್, ಮಸ್ತ್ ಅಕ್ಕವ್. ಮತ್ತೇನೈತಿ ಈ ಕಡೆ ಬಂದ್ರ ಸೃಷ್ಟಿ ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿದ್ಲು. ಸರಿ ಹಾಯ್ ಮಾಡಿ ಶಿರಿ ಫ್ರೆಂಡ್ಸ್ ನೋಡ್ರಿ, ಏನೋ ಮಮ್ಮಿದು ಈ ಸೀರೆ ಇಷ್ಟ ಆಯ್ತು ಅಂತೇಳಿ ಸೀರೆ ಉಟ್ಕೊಂಡೀನಿ. ಇಷ್ಟು ಚಂದ ರೆಡಿ ಆಗೀನಿ. ಇದು ನಮ್ ಶ್ರೀಗ್ ನೋಡ್ರಿ ಸ್ವಲ್ಪ ಹಾಯ್ ಮಾಡಂತ ಹೇಳ್ತೀನಿ. ಶ್ರೀ ನಾವ್ ಊರಿಗೆ ಹೋಗ್ಲಿ, ಹಾಯ್ ಮಾಡಕತ್ತಿಲ್ಲ ನೋಡ್ರಿ ನಮ್ ಶ್ರೀ. ಇಲ್ಲ ನೋಡ್ರಿ ನಮ್ಮ ಮುಂಬಯ್ಯ ಓಮ ಹಾಯ್ ಮಾಡಪ್ಪಜಿ. ಓಂಕಾರ್ ಹೂವ ನೋಡಕತ್ತಾನ, ಹೂವಿನ ಮೇಲೆ ಹಾಕ್ಸೋದಾಗ ನಾವ್ ಅದ್ರ ಕಡೆ ಲಕ್ಷ ಇಲ್ಲ ಆಗ. ಓಮನ ಇಬ್ರು ಹೋಗು ನಾಪಜಿ, ಒಂದ್ ಪಾ ಕೊಡಪ್ಪ ನೀ ನನಗ. ನಮ್ಮ ಓಂಕಾರ್ ಕೊಡ್ತಾನ, ಪಾ ಕೊಡು ಓಮನ್ ಪಾ ಕೊಡುಗ, ಪಾ ಕೊಡು. ಇದ್ ಈ ಕಡೆ ಹೋಯ್ತಿಂತಾರೆ. ಓಮ ಒಂದು ಪಾ ಕೊಡಪ್ಪ, ಪಾ ಕೊಡು. ಗುಡ್ ಬಾಯ್ ಚಿರಿ ಓಮು. ಓಂಕಾರ್ ಪಾಪ ನೋಡಿಲ್, ಪಾಪ ಎಲ್ಲದಿ ಮಮ್ಮ ನನ್ ಮುಜ್ಜು ಬಂಗಾರ ಇದು ನೋಡ್ರಿ. ನಾನೇನಾದ್ರೂ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಅನ್ಕೊಂಡೆ ಅಂದ್ರೆ ಇಷ್ಟು ಡಿಸ್ಟರ್ಬೆನ್ಸ್ ಅನ್ಸುತ್ತೆ ನನಗ. ಈಗ ನಮ್ ಶ್ರೀ ಇದೆಲ್ಲ ಸೀರೆ ಜಗ್ಗುದು, ನಿಲ್ಗಿ ಬಿಚ್ಚುದು, ಸ್ವಲ್ಪ ಹಿಂಗ್ ಜಗನ ಮೊದ್ಲೇ ಸೀರೆ ಮೆತ್ತಗೈತಿ, ಸೈಡ್ ಪಿನ್ ಎಲ್ಲ ಉಚ್ಚಿ ಬಿಡ್ತಿತ್ತ, ಮತ್ ಉಡೋದು ಇದೇ ಆಗಿತ್ತು ನನಗ. ಹೈಬ್ರೋ ನೋಡ್ರಿ, ನಾನೇನು ಹೈಬ್ರೋ ಮಾಡಲ್ಲ, ಏನಿಲ್ಲ, ದಪ್ಪದು ನನ್ನ ಹೈಬ್ರೋ. ಹೆಂಗ್ ಕಾಣತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಪೂರ್ತಿ ಸೀರೆ ವಿಡಿಯೋ ತಗೊಳಕ ನಮ್ ಸೃಷ್ಟಿಗೆ ಹೇಳ್ತೀನಿ. ಮಮ್ಮಿದಿದು ಸೀರೆ ಮಮ್ಮಿ ಎಲ್ಲ ಉಟ್ಕೊಂಡಾಳ, ಆಲ್ಮೋಸ್ಟ್ ಯಾವ್ದಾದ್ರು ವಿಡಿಯೋದಾಗ ಬಂದಿರ್ಬೋದಂತ ಅನ್ಕೋತೀನಿ. ಆದ್ರೆ ಸೀರೆ ಇಷ್ಟು ಮೆತ್ತಗೈತಂದ್ರ ಮೆತ್ತಗೈತ್ ನೋಡ್ರಿ. ಅದಕ್ಕೆ ಉಟ್ಕೋಬೇಕಂತ ಅನಿಸ್ತು. ಬ್ಲೌಸ್ ಕೂಡ ನಾನೇ ಹೊಲ್ದಿದ್ಲ ಮೊನ್ನೆ ನೆರವೆಂಚಿಗೆ ಹೋಗಿ, ಇದನ್ನ ಕಾಂಬಿನೇಷನ್ ಮಾಡಿರತ್ತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕತ್ತಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಶ್ರೀ ನಾ ಓಕೆ ನೋಡ್ರಿ, ಟಾಟಾ ಬಾಯ್. ಬರ್ತೀಯ ಬರಲ್ಲ? ಬರ್ತಿಲ್ಲ ಊರಿಗೆ? ಶ್ರೀ ಒಂದು ಉಪ್ಪ ಕೊಡ್ಬೇಡ ಅಪ್ಪು. ಮುಂಬೈ ನೋಡ್ತಾನ ನೋಡ್ರಿ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ನಾನು ಫೋಟೋ ಶೂಟ್ ಮಾಡ್ತೀನಿ ಮಾಡೀನಿ. ನೋಡ್ರಿ, ಒಂದು ಫೋಟೋ ನಿಂದ್ರಾಕತ್ತಿಲ್ಲ ಶ್ರೀ ನೋಡ್ರಿ, ಅದಕ್ಕೆ ಟ್ರೈ ಮಾಡ್ತೀನಿ. ಶ್ರಾವಣಿ ಕರೀಲಿ, ಸ್ವಾಮಿ ಕರಿ, ಸ್ವಾಮಿ ಕರಿ. ಶ್ರಾವಣಿಗ ಉತ್ಸವ ಮಾಡಲ್ಲ, ಶ್ರೀ ಬಂದ ಕೈ ಬಿಡು, ಬಿಡಲ್ ಕಸ್ಬರ್ ಗಿಡ ಪಟ್ಟ ನೋಡ್ರಿ. ಸ್ವಲ್ಪ ಚಂದ ಹುಟ್ಕೊಂಡಿರ್ತಾರೆ, ಚಂದಾಗ ಕರ್ಕೊಂಡು ಲಾಗ್ ಮಾಡ್ಬೇಕಂತ ಹೇಳಿ. ಸೀರೆ ಹೆಂಗ್ ಕಾಣುತ್ತ ಕಮೆಂಟ್ ಮಾಡಿ ಹೇಳ್ರಿ. ಉಟ್ಕೊಂಡಿದ್ದು ಅಷ್ಟೇ ಕರೆ ಆಗೈತಿ. ಅವ್ರೇನ್ ಊಟಕ್ಕೂ ಬರೋವಲ್ಲ, ವಿಡಿಯೋ ಮಾಡಕ್ಕೂ ಬರೋವಲ್ಲ, ತಂದೆ ಮಾಡಕತ್ತಲ್ಲ. ಸರಿ ತೆಲಿನ ಅಷ್ಟು ಚಂದ ಬಚ್ಚ ಹೋಗ್ಬೇಕು. ಒಂದು ಕಸ್ಬರಿಗೆ ಸಾಲ ಹೊಲ್ದವ್, ಯಾರು ಕಸ್ಬರಿಗೆ ಬೇಕು? ಏನ್ ಮಾಡ್ತೀವಿ ನೋಡಿ. ಹಿಂಗಾಗಿ ನಮ್ ಬ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿರ್ತೀನಿ, ಒಂದು ಆರಾಮ್ಸೆ ಎನರ್ಜಿಲೆ. ಸಂಜೆ ಅಗಲ್ತಿಗಾಗ ಮಧ್ಯಾಹ್ನ ಅದೆಲ್ಲ ಅಗಲ್ತಿಗಿನಿ ಟೈಮು ಕೊಡಂಗಿಲ್ಲ, ವರ್ಕೌಟ್ ಆಗಂಗಿಲ್ಲ. ಅದು ವಿಡಿಯೋ ತಪ್ಪೇ ಬಿಡ್ತೈತಿ ನಾನು ಮಾಡೋದು. ಹಿಂಗಾಗಿ ವಿಡಿಯೋನ
ಸ್ಟಾರ್ಟ್ ಮಾಡಿರ್ತಿಲ್ಲ ಎಂಡ್ ಮಾಡಕ್ಕೆ ಆಗಂಗಿಲ್ಲ ನನಗೆ. ಹಂಗಾಗಿ 2 ದಿನ ಕೊಡು, 1 ದಿನದ ವಿಡಿಯೋ ಆಗುತ್ತಾ, ಇಲ್ಲ ಅಂದ್ರೆ ವಿಡಿಯೋ ಹಾಕಕ್ಕೆ ಆಗಕತ್ತಿಲ್ಲ. ಈ ನನ್ನ ಪ್ರಾಬ್ಲಮ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಹೇಳಿ ಹೇಳಿದೆ ನೋಡ್ರಿ. ಇರ್ಲಿಕ್ಕಂದ್ರೆ ಏನಿಲ್ಲ, ಮಮ್ಮಿ ಇವತ್ತು ಊರಿಗೆಲ್ಲ ಬರ್ತಾರ ಇಲ್ಲ ಗೊತ್ತಿಲ್ಲ ನೋಡ್ರಿ, ಕೇಳ್ತೀನಿ ಫೋನ್ ಮಾಡಿ. ಬರ್ತಾರ ಅನ್ಸಿಲ್ಲ, ಇರ್ಲಿಕ್ಕ ಮಕ್ಕಳು ಚಾ ಮಾಡ್ಕೊಂತಿರ್ಬೇಕು. ಮಮ್ಮಿ ಬಂದ್ರ ಚೆನ್ನಾಗಿತ್ತು. ನನ್ ಮಮ್ಮಿ ಇರ್ಲಿಕ್ಕಂದ್ರ ಅದು ಚಾ ಕುಡಿಯಕ ಮೂಡೇ ಇರಂಗಿಲ್ಲ ನೋಡ್ರಿ, ಹಂಗಾಗ್ತೈತಿ. ಮಮ್ಮಿ ಟಾಟ ಮಾಡೋದು ಒಬ್ಬ ಗುಂಡೆ ಹೋಗಿ ಮಾಡ್ತಾನೆ ಗೊತ್ತಿಲ್ಲ. ಬರೀ ಅವ್ರ ಅಣ್ಣ ಎಕಡೆ ತಿರ್ತಾನೆ, ಆ ಕಡೆ ತಿರುಗುದೇ ತಿರುಗುದೇ ತಿರುಗುದೇ. ನೋಡ್ರಿ ಹಿಂಗ್ ಮಾಡ್ತಾ ನೋಡ್ರಿ, ಹಿಂಗ್ ಮಾಡ್ತಾ ನೋಡ್ರಿ ನಮ್ಮ ಅಂತ ಇವನು ಬರ್ಲಂಗಿಲ್ಲ. ಓಕೆ ಫ್ರೆಂಡ್ಸ್, ಆ ವಿಡಿಯೋ ನಾನು ಇವಾಗ ಕಟ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಹಾಯ್ ಫ್ರೆಂಡ್ಸ, ಈಗ ನೋಡ್ರಿ ನಾನು ಸೀರೆದೆಲ್ಲ ಉಟ್ಕೊಂಡಿದ್ನಲ್ಲ, ಅವಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೊಗೋತೀನಿ ಅಂತ ಹೇಳಿದ್ನಿ, ತೊಗೊಂಡಿದ್ನಿ. ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ನಿ. ಮಮ್ಮಿನೂ ಇದ್ದಿದ್ದಿಲ್ಲ, ಸ್ವಲ್ಪ ಸಂಜಿನ ಮಳೆ ಬಂದಾಗ ಅನಿಸ್ತಾ, ಹಂಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ, ಒಂದು ಕಮೆಂಟಿನ ಬಗ್ಗೆ ಹೇಳಬೇಕಿತ್ತು ನಾನು. ಅದು ಕಮೆಂಟ್ ಸಂಬಂಧನೇ ವಿಡಿಯೋನ ಜಾಸ್ತಿ ತೊಗೊಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ವಿಡಿಯೋ ಲೆಂತಿ ಆಗಿಬಿಡ್ತೈತಿ. ಮತ್ತು ಅದನ್ನ ಬೇರೆ ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಮಾಡಿದ್ರೆ ತಂದ್ಕೊಂಡು ಅದನ್ನ ವಿಡಿಯೋ ಮಾಡಲಿಲ್ಲ ನಾನು. ಏನಪ್ಪ ಅಂತಂದ್ರ, ಒಬ್ರ ಕಮೆಂಟ್ ಹಾಕಕತ್ತಾರ, ಪದೇ ಪದೇ ಕಮೆಂಟ್ ಹಾಕಕತ್ತಾರ. ಅದನ್ನ ನಾನು ತಲೆ ಕೆಡ್ಸ್ಕೋಕತ್ತಿಲ್ಲ, ಆದ್ರೂ ಕೂಡ ಅದು ಬರುತ್ತಾ. ಏನಪ್ಪಾ ಅಂತಂದ್ರ, ನೀವ್ ಯಾಕೆ ಜಾಸ್ತಿ ಲೈವ್ ಒಳಗ್ ಬರವಲ್ರಿ ಅಂತ ಹೇಳ್ಕೇಸಿ, ವಿಡಿಯೋನು ಸರಿಯಾಗಿ ಹಾಕವಲ್ರಿ, ಮತ್ತೆ ಲೈವಿಗೂ ಕೂಡ ನೀವು ಜಾಸ್ತಿ ಬರಾಕತ್ತಿಲ್ಲ ಯಾಕ ಅಂತೇಳಿ ಒಬ್ರು ಕೇಳನೆ ಎಲ್ಲಾರು ಅದೇ ಕೇಳ್ತಾರ ಅನ್ಕೊಂಡ್ ಕೇಸಿ ನಾನು ಅದನ್ನ ತೆಗ್ಯಾಕತ್ತಿದ್ನಿ. ಮತ್ತೆ ಡೈಲಿ ಬರಾಕತ್ತಲ್ಲ, ಹಂಗಾಗಿ ಅದಕ್ಕೆ ರಿಪ್ಲೈ ಕೊಡ್ಬೇಕು. ಅವರು ಕೂಡ ಒಂದೇನೋ ಇದು ಕನ್ಸರ್ನ್ಲಿಂದಾನೆ ಕೇಳತ್ತಾರ, ನಮ್ಮ ಮ್ಯಾಗ ಸಪೋರ್ಟ್ ಮಾಡೋದ್ರಿಂದಾನೆ ವಿಡಿಯೋನು ಕೂಡ ನೀವು ಡೈಲಿ ಹಾಕವಲ್ರಿ ಅಂತ ಹೇಳಿ ಕೇಳಾಕತ್ತಿದ್ರ. ಆಯ್ತು ಸರ್, ಅವ್ರಿಗೆ ನಾನು ರಿಪ್ಲೈ ಕೊಡ್ತಿದ್ನಿ. ರಿಪ್ಲೈ ಕೊಟ್ಟು ಅಂದ್ರ ಸೈಡಿಗೆ ಇಟ್ಬಿಡ್ತಿದ್ನಿ. ಕಾರಣ ಇಷ್ಟೇ ನೋಡ್ರಿ, ನಾನು ಯಾಕ ಲೈವಿಗೆ ಡೈಲಿ ಕಂಟಿನ್ಯೂ ವಿಡಿಯೋ ಅಂತ ಹಾಕಕ್ ಯಾಕೆ ಆಗವಲ್ದು ಅನ್ನೋದು ನಾನು ರಿಪ್ಲೈ ಇವಾಗಲೇ ಎಷ್ಟೋ ವಿಡಿಯೋದೊಳಗ ಕೊಟ್ಟಿನಿ, ಹೇಳಿನಿ ನಾನು ನಿಮಗ. ಪದೇ ಪದೇ ಹೇಳೋದ್ರಿಂದ ನಿಮಗೂ ಕೂಡ ಬೇಜಾರಾಗುತ್ತ. ಮಕ್ಕಳು ಸಣ್ಣ ಅದಾವು, ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಇಂಥವೆಲ್ಲ ಆಗ್ತಿರಂಗಿಲ್ಲ ಕೆಲವೊಂದ್ ದಿನ. ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂಸ್ ಆಗಿ ಹಾಕಕ್ಕ ಆಗಕತ್ತಿಲ್ಲ. ನೀವು ಕೂಡ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರ ನಾನು ವಿಡಿಯೋ ಗ್ಯಾಪ್ ಕೊಟ್ಟಾಗ, ನಿಮ್ಗೆ ಆದಷ್ಟು ವಿಡಿಯೋ ಹಾಕ್ರಿ ನೀವು ಅಂತೇಳಿ. ನಾನು ಅಷ್ಟು ವಿಡಿಯೋ ಗ್ಯಾಪ್ ಕೊಡಕತ್ತಿಲ್ಲ. ಎಂದಾದ್ರೂ ಒಂದಿನ ಆಗ್ತೈತಿ, ನಂಗೆ ನೆಟ್ ಸಾಲ್ತಿರಲ್ಲ, ಇಲ್ಲ ಅಂದ್ರೆ ಎಡಿಟ್ ಮಾಡಕ್ ಆಗ್ತಿರಲ್ಲ. ಹಾಗಾಗಿ ಇನ್ನೊಂದು ಏನು ಇದು ಹೇಳ್ಬೇಕಂತಂದ್ರ, ಲೈವಿಗೆ ನಮ್ಮ ಮನೆಯವ್ರು ಬಂದಾಗ ಕೂಡ ನಾನು ಲೈವಿಗೆ ಬಂದಿದ್ನಿ. ಅವಾಗ ಕೂಡ ಕಮೆಂಟ್ ಲೈವ್ ಒಳಗನೆ ಕಮೆಂಟ್ ಮಾಡಕತ್ತಿದ್ರಿ, ಡೈಲಿ ಕೂಡ ನೀವು ಲೈವಿಗೆ ಬರ್ರಿ ಅಂತ ಹೇಳ್ಕೇಸಿ. ಲೈವ್ ಬರೋದ್ರಿಂದ ನಮಗೂ ಕೂಡ ಭಾಳ ಉಪಯೋಗ ಐತಿ, ಇಲ್ಲ ಅಂತಲ್ಲ, ಬರ್ಬೋದು. ಆದ್ರೆ ನನಗ ನಮ್ಮ ಮನೆಯವ್ರಿದ್ರ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಲೈವ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದೇ ಬೇರೆ, ಲೈವ್ ಒಳಗ್ ಬರೋದೇ ಬೇರೆ. ಅದ್ರಾಗ ಭಾಳ ತಿಳ್ಕೊಂಡಿಲ್ಲ ನಾ ಇನ್ನೂ ಲೈವ್ಗೆ ಯಾವ ತರ ಬರ್ಬೇಕಂತೇಳಿ. ಕೆಲವೊಂದಿಷ್ಟು ಮಿಸ್ಟೇಕ್ ಆಯ್ತಂದ್ರ ಅದೆಲ್ಲ ಸುಮ್ನೆ ಯಾಕಪ್ಪ ಕಿರಿಕಿರಿ ಅಂತ ಹೇಳ್ಕೇಸಿ ನಾನು ಜಾಸ್ತಿ ಒಬ್ಬೇಕಿದ್ದಾಗ ಲೈವಿಗೆ ಬರಾಕ್ ಹೋಗಂಗಿಲ್ಲ. ನಮ್ಮ ಮನೆಯವ್ರ ಇದ್ರ ಲೈವಿಗೆ ಬಂದಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದ್ ಏನಂತಂದ್ರ, ಲೈವ್ ಒಳಗ ಬಂದಾಗ ಏನೋ ತೊಂದ್ರೆ ಇರ್ಬಾರ್ದು ನೋಡ್ರಿ. ಅಂದ್ರ ಹುಡುಗರು ಕಾಟ ಅದೆಲ್ಲ ಇರ್ಲಿಕ್ಕಂದ್ರ ಚಲೋ ಅನ್ಸುತ್ತ. ಲೈವ್ ಒಳಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ಲ, ಅದ್ರೊಳಗೆ ಕಮೆಂಟ್ ಮಾಡಿರ್ತಾರ. ಇವತ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೂ ನಾನು ಇನ್ನೊಂದ್ ದಿನ ಆದ್ರೂ ರಿಪ್ಲೈ ಕೊಡ್ಬೋದು. ಆದ್ರೆ ಈ ಲೈವ್ ಅನ್ನೋದ ಹಂಗಿರಂಗಿಲ್ಲ. ಲೈವ್ದೊಳಗ ಅವ್ರು ಕಮೆಂಟ್ ಮಾಡ್ತಿರ್ತಾರ, ಅದಕ್ಕ ನಾನು ಅವಾಗವಾಗಿನ ರಿಪ್ಲೈನ ಕೊಡ್ಬೇಕೆ ಆಗ್ತೈತಿ. ಇಲ್ಲ ಅಂದ್ರ ಕಮೆಂಟ್ ಮಾಡೋರ್ಗು ಕೂಡ ಬಾಳ ಬೇಜಾರಾಗ್ತೈತಿ. ಹಂಗ ಅನ್ಕೊಂಡ್ ಕೇಸಿ ಅದ್ರ ಇವ್ರ ಜೊತೆ ಹೆಂಗಾಗುತ್ತ ಅಂತಂದ್ರ, ನಮ್ಮ ಮನೆಯವ್ರ ಇದ್ದಾಗ ನಾನ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಮನೆಯವ್ರಾದ್ರೂ ಉತ್ತರ ಕೊಡ್ತಿರ್ತಾರ, ರಿಪ್ಲೈನ ಕಮೆಂಟ್ಗಳು ಓದ್ತಿರ್ತಾರ. ಅವ್ರು ಓದ್ ಹೇಳಿದ್ರ ನಾನ್ ಅದಕ್ಕೆ ರಿಪ್ಲೈ ಕೊಡ್ತಿರ್ತೀನಿ. ಈಗ ಮಮ್ಮಿ ಸೃಷ್ಟಿ ಅವ್ರೆಲ್ಲಾರು ಇದ್ದಾಗ ಸೃಷ್ಟಿಗೂ ಕೂಡ ಇನ್ನೂ ಅಷ್ಟು ಗೊತ್ತಾಗಂಗಿಲ್ಲ. ಏನ್ ಗೊತ್ತಾಗಂಗಿಲ್ಲ ಅಂದ್ರ, ಲೈವ್ ಒಳಗ ಹೋಗಿಂದ ಮತ್ತೆ ಏನಾದ್ರು ನಡ್ಬಾರ್ಕ ಹುಡ್ಗುರ್ ಅಳಾಕತ್ರು ನಾ ಎದ್ದೋದ್ನಿ ಅಂತಂದ್ರ ಆಕಿಗೆ ಹೆಂಗ್ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಅಷ್ಟು ಗೊತ್ತಾಗಂಗಿಲ್ಲ. ವಿಡಿಯೋದೊಳಗ ರಶ್ಮಿ ಕೂಡ ಮಾತಾಡ್ತಾಳ, ಮಮ್ಮಿ ಮಾತಾಡ್ತಾರ. ಆದ್ರ ಇದು ಕಮೆಂಟ್ ಓದಾಕ್ ಬರಂಗಿಲ್ಲ. ಮಮ್ಮಿ ಮೊದ್ಲೇ ಓದಾಕ್ ಬರಂಗಿಲ್ಲ, ಇನ್ ಕಮೆಂಟ್ ಅಂತೂ ಗೊತ್ತೇ ಆಗಂಗಿಲ್ಲ. ಲೈವ್ ಒಳಗ ಅಷ್ಟೇ ಮಾತಾಡ್ಕೊಂಡ್ ಕುಂತ್ರ ಅದು ಸರಿನೂ ಅನ್ಸಂಗಿಲ್ಲ. ಯಾಕಂದ್ರೆ ಕಮೆಂಟ್
ಬಂದೇ ಬರ್ತಿರ್ತಾವು ನೀವು ನಮ್ಮ ಕಮೆಂಟಿಗೆ ರಿಪ್ಲೈ ಕೊಡವಲ್ರಿ ಅಂತಿರ್ತಾರ. ಕೆಲವೊಬ್ರು ತಿಳ್ಕೊತಾರ, ಕೆಲವೊಬ್ರು ತಿಳ್ಕೊಳಂಗಿಲ್ಲ. ಅದ್ರೊಳಗೆ ಲೈವ್ ಒಳಗ ಡೈಲಿ ವಿಡಿಯೋ ನೋಡೋರ್ಕಿನ ಜಾಸ್ತಿ ಬೇರೆದವ್ರು ಬಂದ್ಬಿಡ್ತಾರ ಲೈವ್ದೊಳಗ. ನಮಗ್ ಗೊತ್ತಿದ್ದವ್ರ ಟೈಟಲ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇವ್ರು ನಮ್ಮ ವಿಡಿಯೋ ನೋಡೋರ, ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಕಿಸಿ. ಹೊಸಬ್ರು ಹಂಗೆ ಬಂದೇ ಬರ್ತಿರ್ತಾರ ಲೈವ್ ಒಳಗ, ಅವರು ಕೂಡ ಕಮೆಂಟ್ ಮಾಡ್ತಿರ್ತಾರ. ಹಂಗಾಗಿ ಅವ್ರ ಹೆಸರು ಅದೆಲ್ಲ ತಿಳ್ಕೊಂಡು, ಇನ್ನೊಂದೇನಪ್ಪಾ ಅಂದ್ರೆ ಇಂಗ್ಲಿಷ್ ಕನ್ನಡ ಹೆಂಗಾದ್ರೂ ಓದ್ಬೋದು, ಇಂಗ್ಲಿಷ್ ಸ್ಪೆಲ್ಲಿಂಗ್ ಚೂರ್ ಮಿಸ್ಟೇಕ್ ಆದ್ರೂ ಕೂಡ ಅದು ಅರ್ಥನೇ ಬೇರೆ ಕೊಟ್ಬಿಡ್ತೈತಿ. ಹಂಗಾಗಿ ಟೈಟಲ್ ಹೊಸದಾಗಿ ಯಾರ್ದಾದ್ರೂ ಹೆಸರಿತ್ತಪ್ಪ ಅಂತಂದ್ರ ನಾನ್ ಅದನ್ನ ನೋಡ್ಕೊಂಡ್ ಕೇಸಿ ಅದನ್ನ ನಾನ್ ತಿಳ್ಕೊಂಡ ಮತ್ತ ಅವ್ರಿಗೆ ನಿಮಗ್ ರಿಪ್ಲೈ ಕೊಡೋಷ್ಟೊತ್ತಿಗೆನೆ ಟೈಮ್ ಹಿಡಿದ್ ಬಿಡ್ತೈತಿ. ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡೋರು ಒಂದ್ ಇರ್ತಾರಲ್ಲ, ಹಂಗಾಗಿ ಮತ್ತೇನ್ ಅನ್ಸತ್ತಪ್ಪ ಅಂತಂದ್ರ ನಮ್ ಕಮೆಂಟಿಗೂ ರಿಪ್ಲೈ ಕೊಡೋವಲ್ರ ನಾವ್ ಇಷ್ಟ ಮೆಸೇಜ್ ಹಾಕಿದ್ದು ಕೂಡ ಅಂತ ಕೇಸಿ ಅದಕ್ಕೂ ಕಮೆಂಟ್ ಬರ್ತಿರ್ತಾವಲ್ಲ. ಹಂಗಾಗಿ ನಾನು ಲೈವ್ ಬರಂಗಿಲ್ಲ. ಈಗ ಲೈವ್ ಬಂದೊಳಗ ಹುಡುಗರು ಅಳಕತ್ರ ಅಂತ ಹೇಳಿ ನಾ ಎದ್ದು ಹೋದ್ನಿಯಪ್ಪ ಅಂತಂದ್ರ ನಮ್ಮ ಮನೆಯವ್ರ ಇದ್ರ ಅವ್ರು ಕಂಟಿನ್ಯೂ ಮಾಡ್ತಾರ, ಕಮೆಂಟ್ ಕೂಡ ಅವ್ರು ಓದ್ತಾರ, ಮತ್ತೆ ಅವ್ರ ಜೊತೆಗೆ ಅವ್ರು ಮಾತಾಡೋನು ಆಡ್ತಾರ. ಇವಾಗ ಸೃಷ್ಟಿಗೆ ಅದೆಲ್ಲ ಆಗಂಗಿಲ್ಲ. ಅಮ್ಮ ಮಾತಾಡ್ತಾರ, ಅದ್ರ ಕಮೆಂಟ್ ಅದೇನು ಓದಕ್ ಆಗಂಗಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರ ಲೈವ್ ಒಳಗ್ ಬಂದ್ರ ನಾನು ಕೂಡ ಫ್ರೀ ಇರ್ಬೇಕ ನಿಮ್ ಜೊತೆಗ್ ಮಾತಾಡಕ. ಸ್ವಲ್ಪ ಏನಾದ್ರು ಡಿಸ್ಟರ್ಬ್ ಅನಿಸ್ತಂತ್ರ ಅಂದ್ರ ನಿಮ್ಗೆ ಇಷ್ಟ ಆಗಂಗಿಲ್ಲ ನೋಡ್ರಿ ಅದು ನೋಡಾಕ. ಹಂಗಾಗಿ ನಾನು ಲೈವ್ ಒಳಗ ಬರಂಗಿಲ್ಲ. ಯಾರು ದಯವಿಟ್ಟು ಯಾರು ಕಮೆಂಟ್ ಮಾಡಾತಿದ್ರಿ ಅವ್ರ ಬೇಜಾರ್ ಮಾಡ್ಕೋಬೇಡ್ರಿ. ನಾನು ಗೋವಾಕ್ ಹೋಗಿಂದಾದ್ರು ಆಯ್ತು, ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಬಂದಾಗ ಒಂದೊಂದ್ಸಲ ನಾನು ಲೈವಿಗೆ ಅಂತೂ ಬಂದಿರ್ತೀನಿ. ನನಗೂ ಲೈವಿಗೆ ಬರೋದ್ರಿಂದ ಉಪಯೋಗ ಆಗ್ತೈತಿ, ಇಲ್ಲ ಅಂತಲ್ಲ. ಕಾರಣ ಇದೇನ್ ನೋಡ್ರಿ, ಡೈಲಿ ವಿಡಿಯೋದಕ್ಕಿನ್ನ ಲೈವಿಗೆ ಬಂದ್ರಂತೂ ಇನ್ನೂ ಚಲೋನೇ ನನಗ. ಯಾಕಂದ್ರ ಒಂದಿನ ವಿಡಿಯೋ ಹಾಕಿಲ್ಲ ಅಂದ್ರೂ ಕೂಡ ಅದ್ರೊಳಗ್ ನಾನು ಕವರ್ ಮಾಡ್ಬೋದು. ಇಷ್ಟ ನೋಡ್ರಿ, ಹೇಳಕ ಏನು ಇಲ್ಲ. ನಿಮ್ಗ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ನೀವು ಕಮೆಂಟ್ ಹಾಕಿದಾಗ ಒಮ್ಮೆ ಹೌದು ಬರ್ತೀನಿ, ಇಲ್ಲ ಮಕ್ಕಳ ಜೊತೆಗೆ ಡೈಲಿ ಲೈವ್ ಒಳಗ ನಂಗ ಬರಕ್ ಆಗಂಗಿಲ್ಲ ಅಂತ ಇಷ್ಟಂತೂ ನಾನು ರಿಪ್ಲೈ ನಿಮಗ್ ಕೊಟ್ಟಿನಿ. ಅದ್ರ ವಿಡಿಯೋದೊಳಗು ಒಂದ್ಸಲ ಹೇಳಿದ್ನಿ ಅಂತಂದ್ರ ನಿಮ್ ಜೊತೆಗೆ ಬೇರೆದವರು ಕೂಡ ಯಾರಾದ್ರೂ ಕಮೆಂಟ್ ಮಾಡೋರಿದ್ರೆ, ಇಲ್ಲಾಂದ್ರ ಮಾಡಿದ್ರ ನಿಮ್ಗೂ ಕೂಡ ಅರ್ಥ ಆಗ್ತೈತಿ. ಕೆಲವೊಂದಿಷ್ಟು ದಿನದ ಹಿಂದಂತೂ ನಾನು ಯಾವ ಕಮೆಂಟಿಗೂ ರಿಪ್ಲೈ ಕೊಟ್ಟಿಲ್ಲ, ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ಅದಂದ್ರ ಮರ್ತ್ ಬಿಡಂಗ ಅನ್ಸುತ್ತೆ. ಇವತ್ತು ವಿಡಿಯೋ ನೋಡಿ ಅಪ್ಲೋಡ್ ಮಾಡಿರ್ತೀನಿ, ವ್ಯೂಸ್ ಅದೆಲ್ಲ ನೋಡ್ತೀನಿ, ನೆಕ್ಸ್ಟ್ ಹಿಂದಗಡೆ ಮಾಡ್ಬೇಕಂತ ಅನ್ಕೋತೀನಿ. ಆಗಂಗೆ ಇಲ್ಲದು ಟೈಮ್. ಹಂಗಾಗಿ ನೆಕ್ಸ್ಟ್ ಮತ್ತೆ ನಾಳೆ ವಿಡಿಯೋ ಮಾಡೋದು ಹಿಂಗೆಲ್ಲ ದಿನಚರಿ ಸ್ಟಾರ್ಟ್ ಆಗ್ಬಿಡ್ತಾವ ನಂದ. ಹಂಗಂತ ಹೇಳಿ ನೋಡ್ರಿ, ಇವತ್ತ ಮಮ್ಮಿ ಹೋಗಿದ್ರಲ್ಲ, ಇವತ್ತು ಬರಲ್ಲ ಅಂತ ಹೇಳಿದ್ರ. ಮಮ್ಮಿ ಏನೈತಿ ನಾಗರ ಪಂಚಮಿಗೆ ಶೇಂಗಾ ಬೇಕಾಗ್ತಾವ, ಒಂದಿಷ್ಟು ಶೇಂಗಾ ಹೊಡೀರಿ ಅಂತ ಹೇಳಿದ್ರ. ಎದಕ್ಕಾದ್ರೂ ಪಲ್ಯಕ್ಕ ಸಾಂಬಾರಿಗೆ ಏನ್ ಮಾಡಾಕುನು ಶೇಂಗಾ ಇದ್ದಿದ್ದೇ ಇಲ್ಲ, ಹೊಡೆದಿದ್ ಕಾಳುಗಳು ಅವಾಗಿನ ಟೈಮ್ದಾಗ ಹೊಡ್ಕೊಂಡು ಮಾಡೋದಾಗಿತ್ತು. ಅದು ಬ್ಯಾಡಪ್ಪ ಸುಮ್ನೆ ಅಂತ ಹೇಗಿಸಿ ಒಡೆದಿಡ್ತೀನಿ ಅಂತ ಹೇಳಿದ್ನಿ. 2-3 ದಿನ ತಗೊಂಡೆ, ನೋಡಿದ್ರಿ ನೀವು ಆಗ್ಲಿಲ್ಲ ಹುಡುಗರ ಜೊತೆಗೆ. ಏನಪ್ಪ ಇವರಷ್ಟು ಹುಡುಗರ್ದು ಹೇಳ್ತಾರಂತಲ್ಲ, ನಮ್ಮ ಓಂಕಾರಂದ ಏನ್ ಟೆನ್ಷನ್ ಇಲ್ಲ. ಶ್ರೀದೇ ನೋಡ್ರಿ ಚಲಾಪಿಲ್ಲಿ ಮಾಡುದು, ತಗೊಂಡ್ ಹೋಗಿದ್ದು, ಇಲ್ಲಾಂದ್ರೆ ತಿನ್ನಕ್ ಕುಂದ್ರುದು, ಕಡ್ದು ಹೋಗ್ಯದು, ಹಿಂಗೆಲ್ಲಾ ಮಾಡ್ಬಿಡ್ತಾನ. ನನಗೆ ಇಷ್ಟ ಆಗಂಗಿಲ್ಲ ಅನ್ನಕೇನು ಸುಮ್ನೆ ಮಮ್ಮಿನ ಇದನ್ ಮಾಡ್ತಿರ್ತಾ, ಅವ್ರ ಮುಕ್ಕೊಂಡಾಗ ಮಾಡು ಅಂತೇಳಿ. ನೋಡ್ತಿರಿ ನೀವು ಶ್ರೀ ಎಷ್ಟು ಟೈಮ್ ಮಕ್ಕೋತಾನಂತ ಕೇಸಿ. ಡೈಲಿ ಒಂದ್ ದಿನಕ್ಕ 1 ಟೈಮ್ ಅಷ್ಟೇ, ಅದು 1 ತಾಸು 1.5 ತಾಸು ಮಲ್ಕೊಂಡಂದ್ರ ಹಬ್ಬಬ್ಬ ಅನ್ನೋದು. ಇವಾಗ ನೋಡ್ರಿ, ಇವಾಗ ಅಲ್ಲಿ ಶ್ರೀ ಮಲ್ಕೊಂಡಾನ, ಇಲ್ಲಿ ಓಂಕಾರ ಮಲ್ಕೊಂಡಾನ, ನಾನು ಹಾಸಿಗೆ ಕೂಡ ಹಾಸಿನಿ. ಈಗ ಇಬ್ಬರದಾಗ ಯಾರೊಬ್ರು ಎದ್ರುನು ಅವ್ರಿಗೆ ಓಡೋಮೋಸ್ ಹಚ್ಚಿಕಿಸಿ ಕೆಳಗ ಮತ್ತ ಮಲಗಿಸಾಕ ಟೈಮ್ ಹಿಡಿದ್ಬಿಡ್ತೈತಿ. ಸೃಷ್ಟಿ ಆಲ್ಮೋಸ್ಟ್ ಇವಾಗ ಶೇಂಗಾ ತಗೊಂಡಾಳ ಒಡ್ಯಾಕ ಅಂತ ಹೇಳಿಕೇಸಿ. ಇವತ್ತು ಇವರಿಬ್ರು ಮಲ್ಕೊಂಡಿರ್ತಾರ. ಮಮ್ಮಿ ಇದ್ರ ಟಿವಿ ಬಂದ್ ಮಾಡ್ರಿ ಅಂತ ಹೇಳ್ತಾ. ಶಾಂತಮ್ ಪಾಪ ಮುಗಿತ, ನಾನು ನೋಡ್ತೀನಿ ನಾನು, ಇಲ್ಲಾಂದ್ರೆ ಅಷ್ಟೊಳಗೆ ಯಾವಾಗಾದ್ರೂ ಮಲ್ಕೊಂಡ್ಬಿಡ್ತೀವಿ ಟಿವಿ ಬಂದ್ ಮಾಡಿ. ಇವತ್ತು ಮಮ್ಮಿ ಇಲ್ಲ, ಹಂಗಾಗಿ ಅವ್ರಿಬ್ರು ಮಲ್ಕೊಂಡಾರ. ಹಾಸಿಗೆನೂ ಹಾಸಿಟ್ಟಿನಿ, ಎದ್ರ ನೋಡ್ತೀನಿ ಫ್ರೆಂಡ್ಸ್, ಅವ್ರನ್ನ ಕೆಳಗ್ ಹಾಕೋತೀನಿ. ಅಲಿತ ನಾನು ಸೃಷ್ಟಿ ಜೊತೆಗೆ ನಾನು ಕೂಡ ಶೇಂಗಾ ಹೊಡಿತೀನಿ. ಇವಾಗ ಗಿಲಿ ಹತ್ತೈತಿ, ಅದನ್ನ ನೋಡ್ಕೋತ ಎಷ್ಟಾಗುತ್ತೋ ಅಷ್ಟು ನಾನು ಶೇಂಗಾ ಹೊಡಿತೀನಿ. ಬರ್ರಿ ಫ್ರೆಂಡ್ಸ್, ಸೃಷ್ಟಿ ತಕ್ ಇವಾಗ ಹೋಗುನಂತ. ಚುಟಿ ಶೇಂಗಾ ನೋಡ್ರಿ, ನಮ್ ರಾತ್ರಿ ಟೈಮ್ದಾಗ ಶೇಂಗಾ ಹೊಡೆಯೋದು. ಇಷ್ಟು ನಿವಾಂತ ಕುಂತ ಶ್ರೀ ಎದ್ದಿದ್ನಂದ್ರೆ ಇಷ್ಟು ನಿವಾಂತ ಕುಂತ ಶೇಂಗಾ ಹೊಡ್ಯಕ್ಕೆ ಆಗಂಗಿಲ್ಲ. ಹೆಂಗ ಅನ್ಸುತ್ತವ ಅಮ್ಮ ಇಲ್ಲ. ಚುಟ್ಟಿದು ಹೇರ್ ಸ್ಟೈಲ್ ಚೇಂಜ್ ಆಗೈತಿ, ನಂದು ಹೇರ್ ಸ್ಟೈಲ್ ಚೇಂಜ್ ಆಗೈತಿ. ನಾ ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಏರ್ಪಿನ್ ಬಿಚ್ಕೊಂಡಿ, ನನಗೆ ಆಗಂಗಿಲ್ಲ. ಎಷ್ಟು ತರ ಹೇರ್ ಸ್ಟೈಲ್ ನನಗೆ ಬಫ್ ಅಂದು ಹಿಂಗ್ ಏರ್ಸ್ ಹಾಕೋದು ಅದೊಂದೇ ಬಾಳ ಇಷ್ಟ ನಂಗೆ. ಜಾಸ್ತಿ ಅಂದ್ರ ಈಕೆ ನಾವ್ ಸೃಷ್ಟಿ ಇಷ್ಟ ಹೇರ್ ಸ್ಟೈಲ್ ಮಾಡಾಕ ಖುಷಿ ಅದಾಳ ಅಂತಂದ್ರ, ಒಂದ್ ಪಾರ್ಲರ್ ಹಾಕಿದ್ಲು ಅಂತಂದ್ರ ಆಕಿದು ಆರಾಮ್ಸೆ ನಡಿತೈತಿ ನೋಡ್ರಿ. ಅಷ್ಟಿ ಹೇರ್ ಸ್ಟೈಲ್ ಮಾಡ್ತಾಳ.
ನಾನ್ ಮಾತ್ರ ದಿನ ಬಾಸ್ತೀನಿ ಅಂತ ಆಕಿ ನನಗ್ ಮಾತ್ರ ಆಗೋದಿಲ್ಲ. ಅವೆಲ್ಲ ಮರ್ದಿನ ಮತ್ ತಕೊಳೋದೆಲ್ಲ ಒಂದೊಂದ್ ದಿನ ಅಂತಕ್ಕೆ ಬಾಸಿರೋ ಇನ್ನೊಂದ್ ದಿನ ಮರ್ದಿನ ನನ್ನ ಹಣ್ಗಿನೇ ಹಚ್ಚಕ್ ಹೋಗೋದಿಲ್ಲ. ಅಷ್ಟು ಬ್ಯಾಸರ ಅನ್ಸ್ಬಿಡ್ತದ ನಂಗೆ. ಕೂಲ್ ಒಂದನ್ನು ಕಿತ್ಬಾರ್ದು, ನೋವಾಗ್ಬಾರ್ದು, ಒಂಥರ ಅದ್ರ ಚುಟಿ. ಆದ್ರ ಅಕ್ಕಿ ಮಾತ್ರ ದಿನ ಅದು ಬಾಸ್ತೀನಿ ಅಂಟಿ ಅಂತ ಹೇಳಿ ಗಂಟು ಬೀಳ್ತಾಳ. ಅಕ್ಕಿನ ಎಷ್ಟ್ ಚಂದ ಬಸ್ಕೊಂಡ್ ನೋಡ್ರಿ ಇವತ್ತು. ಒಳ್ಳೆ ಕಡೆ ನೋಡ್ರಿ ಇಲ್ಲಿ ಈಚೆ ಕಡೆ ಸೈಡ್ ನಾನ್ ನೋಡ್ರಿ ಹೆಂಗ್ ಬಚ್ಚ ಅಂತ ಹೇಳ್ಕಿಸಿ. ನಾನು ಬರೀ ಇಷ್ಟೇ ಇದನ್ ಮಾಡಂತ ಹೇಳಿದ್ನಿ, ಮತ್ ಹಿಂದ್ ಏನೇನೋ ಮಾಡ್ಯಾಳ. ಹಿಂದಿಂದೆಲ್ಲ ಕಾಣಂಗಿಲ್ಲ ಬಿಡು ಸೃಷ್ಟಿ. ನಾನು ಏನ್ ರೀಲ್ಸ್ ಅದ್ ಮಾಡಂಗಿಲ್ಲ. ನೋಡ್ತೀನಿ ಒಂದೆರಡು ಫೋಟೋ ಯಾಕೋ ಅಮ್ಮನ್ ಸೀರೆ ಉಡ್ಬೇಕಂತೇಳಿ ಫುಲ್ ಎಲ್ಲ ಚೇಂಜ ಮಾಡ್ಬಿಟ್ಲ. ನಾನು ಕೂಡ ಸ್ಟಿಕ್ಕರ್ ಚೇಂಜ್ ಮಾಡ್ಕೊಂಡಿ, ಇದು ಹಚ್ಕೊಂಡಿ, ಚೂರ್ ಕಾಜಲ್ ಹಚ್ಕೊಂಡಿ. ಹಿಂಗೈತ್ ನೋಡ್ರಿ. ಇಷ್ಟು ಶೇಂಗಾ ವಡೆ ಆಗ್ತೈತಿ. ಎಷ್ಟೋ ಕೊಂಡೋದವು ಶೇಂಗಾ. ಅಲ್ಲಿ ಮ್ಯಾಗ ಇನ್ನೊಂದ್ ಸ್ವಲ್ಪ ಅದಾವ. ಒಂದ್ 5-6 ಸೇರ್ನಷ್ಟ ಶೇಂಗಾದ ಬುಡ್ಡಿ ಅದಾವ. ಒಡದ್ರ ಒಂದ್ 2 ಸೇರ್ ಆಗ್ತಾವೇನೋ ಗೊತ್ತಿಲ್ಲ. ಇಷ್ಟು ಹೊಡೆದ್ವಿ ಅಂದ್ರೆ ಅಷ್ಟ್ ಅಕ್ಕಾವ ಅಂತ ಹೇಳ ಮಮ್ಮಿ. ಅಂದ್ರೆ ನಾಗರ ಪಂಚಮಿಗೆ ಆಯ್ತು, ಅದಕ್ಕಿಂತ ಮುಂಚೆನೆ ನಮಗ್ ಯೂಸ್ ಆಗ್ಬಿಡ್ತಾವ. ಚಟ್ನಿ, ಪಲ್ಯ, ಸಾಂಬಾರ್ ಅದೆಲ್ಲಾ ಮಾಡಿದ್ವಿ ಅಂತಂದ್ರ ಹೊಡೆದಿಟ್ಕೊಂಡ್ರಂತೂ ಏನೋ ಇದಿಲ್ಲ ನೋಡ್ರಿ. ಮುಂಚೆ ಕುಲ್ಲ ಇರ್ತಿದ್ವಲ್ಲ, ಹೊಡೆದೊಡ್ಡೆ ಇಟ್ಕೊಂಡಿರ್ತಿದ್ವಿ. ಇವಾಗ ಅವ್ರು ಇಟ್ಕೊಂಡಿಲ್ಲ. ಇದೊಂದು ಇಷ್ಟೆಲ್ಲ ಕಲಸ್ ಮಾಡ್ಯಾರ. ಮನೆ ಚಟ್ನಿ ಅದು ಇದು ಅಂತ ಹೇಳ್ಕೇಸಿ. ಇಷ್ಟೈತ್ ನೋಡ್ರಿ. ಮಮ್ಮಿ ಇರ್ಲಾರ್ದಕ್ ಒಂಥರ ಬೇಜಾರು, ಬೋರು. ಇನ್ನೊಂದ್ ಖುಷಿ ಏನಪ್ಪಾ ಅಂದ್ರೆ ಖರ್ಚಿಗೆ ನಾನು ವಿಡಿಯೋ ಕಾಲ್ ಮಾಡಿದ್ನಿ ಮಮ್ಮಿಗೆ. ಖರ್ಚಿಗೆ ಹರಿಯಕ್ ಹೋಗಿದ್ರಂತ. ಅದನ್ನ ನೋಡಿ ಫುಲ್ ಖುಷಿ ಆಯ್ತು. ಯಾವಾಗ ಮಮ್ಮಿ ಬರ್ತಾ ಖರ್ಚಿಗೆ ತರ್ತಾ ಅಂತೇಳಿ ನಾನಂತೂ ಬಾಳ್ ಕಾಯಕತ್ತೀನಿ. ನೋಡ್ರಂತ ಫ್ರೆಂಡ್ಸ ಎಷ್ಟ್ ತಗೊಂಬಂದ್ರ ಅದ್ರೊಳಗ್ ಪಾಲ್ ಇಬ್ರದ್ ನೋಡ್ರಿ. ಇಲ್ಲ ತಡುಕು ಆಗ್ಬೇಕ. ಮತ್ ನೆರ್ಬೆಂಚಿ ನಾಗೂರು ಸೊಲಾಪುರ ದೂರ ಆಗ್ತಾವ, ಆಗಂಗಿಲ್ಲ ಅಷ್ಟ. ನಾಗೂರಾಗೂ ಸಿಗ್ತಾವ ಏನ್ ಮಾಡ್ತಾವ ಗೊತ್ತಿಲ್ಲ. ಸೊಲಾಪುರದಾಗಂತ ಅವ್ರ ಬಜಾರ್ದಾಗೂ ಸಿಗಂಗಿಲ್ಲ. ಅಲ್ಲಿ ಗೊತ್ತಿಲ್ಲ, ಹೋಗಿ ಕೊಡಕ್ಕೂ ಆಗಂಗಿಲ್ಲ ಸೊಲಾಪುರಕ್ಕ. ನೆರ್ಬೆಂಚಿ ಮತ್ತ ನಾಲ್ತಳದಾಗ ನಾವ್ ಅಷ್ಟು ಖರ್ಚಿಕಾಯಿ ತಿಂದು ಎಂಜಾಯ್ ಮಾಡ್ತೀವಂತ. ಇವತ್ತಿನ ಲೋಗು ಇಷ್ಟಿತ್ ನೋಡ್ರಿ. ಪ್ಲೀಸ್ ಫ್ರೆಂಡ್ಸ ನನ್ನ ವಿಡಿಯೋಕ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ. ಮತ್ತೊಂದು ಲಾಗ್ದಾಗ ಸಿಗೋಣಂತ. ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.